राजाधिराज सद्गुरुनाथ महाराज की जय। श्री गुरुदेव दत्त। गुरु ब्रह्मा गुरुर्विष्णु गुरुर्देवो महेश्वरा गुरु साक्षात् परब्रह्म तस्मै श्री गुरुवे नमः। गुरु साक्षात् परब्रह्म तस्मै श्री गुरुवे नमः। ಸದಾನಂದ ಸದ್ಗುರು ಭಾವರಾಜ ಯೋಗಿ ರಾಮನಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ. ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ, ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ. ಜೈ ಜೈ ರಘುವೀರ ಸಮರ್ಥ. पार्वती पदेश्वर रमादे। सद्गुरुनाथ महाराज की जय। श्री गुरुदेव दत्त। श्री राम जय राम जय जय राम। श्री राम जय राम जय जय राम। राम जय राम जय जय राम। श्री राम जय राम जय जय राम। श्री राम जय राम जय जय राम। श्री राम जय राम जय जय राम। राम 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 सीता राम राम राम। राम 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 सीता राम राम राम। राम 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 राम। बोला पुंडरीक वरदा श्री ज्ञानदेव तुकाराम। राजाधिराज श्रोते पुसती कोण ग्रंथ। काय बोलिले जी येथ। श्रवण केलियाने प्राप्त काय आहे श्रीराम। ग्रंथानाम दासबोध गुरु शिष्यांच्या संवाद। येत बोलिला विशद भक्ती मार्ग। नवविधा भक्ती आणि ज्ञान बोलिले वैराग्याचे लक्षण। बहुधा अध्यात्म निरूपण निरूपिले। भक्तीचे न योगे देवा निश्चयी पावती मानव। ऐसे आहे अभिप्राव ये ग्रंथी। जय जय रघुवीर। ಶ್ರೀರಾಮ್. ಪ್ರಪ್ರಥಮವಾಗಿ ನಿಮ್ಮೆಲ್ಲರ ಆರಾಧ್ಯ ದೈವತವಾಗಿರುವಂತಹ, ನಮ್ಮೆಲ್ಲರ ಉದ್ಧಾರಕರ್ತರು ಆಗಿರುವಂತಹ, ನಮ್ಮೆಲ್ಲರ ಸರ್ವಸ್ವೂ ಆಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ವೀರ ಧೀರ ಸನ್ಯಾಸಿ ಸದ್ಗುರು ಸಮರ್ಥ ರಾಮದಾಸ್ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಸಂಪ್ರದಾಯದ ಮೂಲ ಪುರುಷರನ್ನು ಹಿಡಿದು ಇಲ್ಲಿಯವರೆಗೆ ಆಗಿ ಹೋದಂಥ ಎಲ್ಲ ಸದ್ಗುರುವರ್ಯರ ಪಾದಾರವಿಂದಗಳಿಗೂ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸಮರ್ಥರ ಕೃಪೆಯಿಂದ ಜರುಗುತ್ತಿರುವಂತಹ ಈ ಒಂದು ಸಪ್ತಾಹದ ಪ್ರಥಮ ದಿನ, ಈ ಒಂದು ಅಮೂಲ್ಯವಾದಂತಹ ಸಮಯದಲ್ಲಿ ಕೂಡಿರುವಂತಹ ಎಲ್ಲ ಗುರುಬಂಧುಗಳಿಗೆ, ಗುರು ಭಗಿನಿಯರಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಸಮರ್ಥರ ಕೃಪಾ ಅವ್ಯಾಹತವಾಗಿ ಸಪ್ತಾಹ ನಮ್ಮ ಈ ಒಂದು ಮನೆಯಲ್ಲಿ ನಡ್ಕೋತ ಬಂದದ.
ಮಹಾರಾಜರ ಇಚ್ಛಾ ಇರೋ ತನಕ ಹಾಗೆ ನಡ್ಕೋತಾನೆ ಇರ್ತದೆ. ಸೂರ್ಯ ಚಂದ್ರಾದಿಗಳು ಇರೋ ತನಕನೂ ನಡ್ಕೋತಾ ಇರ್ತದೆ, ಒಂದು ವೇಳೆ ಸದ್ಗುರುನ ಕೃಪಾ ಇತ್ತು ಅಂದ್ರೆ. ಅಂಥ ಒಂದು ಸಪ್ತಾಹ ಇಲ್ಲಿ ಜರುಗಲಿಕ್ಕೆ ಸಮರ್ಥರು ಪ್ರೇರಕರಾದ್ರೆ ಕಾರಣೀಕರ್ತರು ನೀವೆಲ್ಲರೂ ಏನು ಸಂತರು ಮಹಾರಾಜರ ಒಂದು ಭಕ್ತ ಮಂಡಳಿ ಇದ್ದಿರಲ್ಲ, ನೀವೆಲ್ಲರೂ ಪ್ರೇಮದಿಂದ ಇಲ್ಲಿ ಬರ್ತೀರಿ, ನಿಮ್ಮ ಸೇವೆಯನ್ನು ಆನಂದದಿಂದ ಮಾಡ್ತೀರಿ ಅಂಥೇಳಿ ಒಂದು ಸಪ್ತಾಹಕ್ಕೆ ಇಂಥ ಒಂದು ಈ ಸಪ್ತಾಹದ ಒಂದು ವಿಶೇಷತೆ ಅಥವಾ ಈ ಸಪ್ತಾಹ ಒಂದು ಯಶಸ್ವಿ ರೀತಿಯಿಂದ ಅತ್ಯಂತ ಪೂರ್ಣವಾಗಿ ನಿಮಗೆ ಅನುಭವಕ್ಕೆ ಬರಲಿಕ್ಕೆ ಕಾರಣ ಎಲ್ಲರೂ ಇದ್ದೇವೆ ಇದ್ರಾಗ. ಇದು ಕೇವಲ ನಮ್ಮ ಮನೆಯೊಳಗೆ ಆಗ್ತದಂದ್ರೆ ನಮ್ಮ ಮನೆಯ ಸಪ್ತಾಹ ಅಲ್ಲ ಅಂತ ತಿಳ್ಕೊಬೇಡ್ರಿ. ಇದಕ್ಕೊಂದು ಸಣ್ಣ ದೃಷ್ಟಾಂತ ಕೊಡ್ತೀನಿ. ಬ್ರಹ್ಮಚೈತನ್ಯ ಮಹಾರಾಜರ ಶಿಷ್ಯರೊಬ್ಬರು ಭಾವುಸಾಹೇಬ್ ಕೇತ್ಕರ್ ಅಂತಿದ್ದರು. ಭಾವುಸಾಹೇಬ್ ಕೇತ್ಕರ್ ಭಾಳ ನಿಷ್ಠಾವಂತ ಭಕ್ತರು, ಭಾಳ ಭಾವಿಕ ಭಕ್ತರು. ಎಂಥ ಭಕ್ತರು ಭಾವಿಕರಿದ್ರು ಅಂದ್ರೆ ಬ್ರಹ್ಮಚೈತನ್ಯ ಮಹಾರಾಜರ ದೇಹ ಬಿಟ್ಟ ಮೇಲೆ ಆದರೂ ಸಹಿತ ಒಂದು ಪ್ರಸಂಗ ಹಿಂಗೆ ಬರ್ತಾವೆ, ಅವ್ರಿಗೆ ಆಪ್ರೇಷನ್ ಮಾಡಿಸುವ ಪ್ರಸಂಗ ಬರ್ತದೆ. ಬಂದಾಗ ಇಲ್ಲ ಡಾಕ್ಟ್ರ್ ಹೇಳ್ಯಾರ ಆಪ್ರೇಷನ್ ಮಾಡೋಕ್ಕಾಗ್ಯದ್ರಿ ಭಾವುಸಾಹೇಬ್ರ ಅಂತಂದು ಕೂಡಲೇ ಹೌದಾ ಹಂಗಾರೆ ಮಹಾರಾಜ್ರಿಗೆ ಹೇಳ್ಬಿಡ್ರಪ್ಪ ಹೋಗುನು ಅಂತ ಅಂದ್ರೆ ಫೋಟೋದ ಮುಂದೆ ನಿಂತು ಮಹಾರಾಜ್ರ ನಾ ಆಪ್ರೇಷನ್ಗೆ ಹೊಂಟನ್ರಿ ಅಂತ ಹೇಳಿ ಹೋಗೋದು. ಇವತ್ತಾದ್ರೆ ನಮ್ಮ ಮಹಾರಾಜರು ಈ ವಾಡಿಕೆ ನಮ್ಮೆಲ್ಲ ಶಿಷ್ಯ ಮಂಡಳಿಗೆ ಹಾಕ್ಯಾರ. ಮನೆ ಬಿಟ್ಟು ನಾವು ಎಲ್ಲೇ ಹೊಂಟರು ಸಹಿತ ಮಹಾರಾಜರಿಗೆ ಒಂದು ಬತ್ತಿ ಹಚ್ಚಿ ಮಹಾರಾಜ್ರ ನಾವು ಬರ್ಲಿಕ್ಕತ್ತೇವೆ, ಇದು ಜವಾಬ್ದಾರಿ ನಿಮ್ಮದು. ಬಂದ ಮೇಲೆ ಮತ್ತು ನಮಸ್ಕಾರ ಮಾಡ್ತಾರೆ ನಮ್ಮ ಮಂಡಳಿ ಎಲ್ಲ. ಬಂದ ಮೇಲೆ ಮಹಾರಾಜರ ನಿಮ್ಮ ಕೃಪಾದಿಂದ ನಾವು ಮನೆಗೆ ಬಂದೆವು ಅಂದ್ರೆ ಇಷ್ಟೊಂದು ಅನನ್ಯವಾದಂತಹ ಒಂದು ಭಕ್ತಿ ನಮ್ಮಲ್ಲಿ ಉಳಿಲಿಕ್ಕೆ ಮಹಾರಾಜರು ಇಂಥವೆಲ್ಲ ಹಾಕಿ ಕೊಟ್ಟಾರಂತೇಳಿ ಉಳಿತಾವೆ. ಇವತ್ತು ನಾವು ನೀವುಗಳೆಲ್ಲ ಒಬ್ರಿಗೊಬ್ರು ಕೈ ಹಿಡಿದು ಕಾಲು ಹಿಡಿದು ನಮಸ್ಕಾರ ಮಾಡ್ತೇವೆ. ಈ ವಂದನ ಭಕ್ತಿಯ ಬಗ್ಗೆ ನಾವು ವಿಚಾರ ಮಾಡಿದರೆ ಇವತ್ತು ನೋಡ್ಬೇಕಂದ್ರೆ ನವ್ಯದ ಭಕ್ತಿ ಒಳಗೆ ದಾಸ್ಯ ಭಕ್ತಿ ಬಗ್ಗೆ ಇವತ್ತು ನಮ್ಮ ಉದಯ ಅದ್ರ ಬಗ್ಗೆ ಹೇಳಿದ. ಸರ್ವಸಾಧಾರಣ ಈ 3 ದಿವಸದಾಗ 9 ವಿಧದ ಭಕ್ತಿಗಳ ಬಗ್ಗೆ ನೀವೆಲ್ಲ ಚಿಂತನೆ ಮಾಡೋಣ. ಒಂದೊಂದು ಭಕ್ತಿನೂ ಅಷ್ಟೇ ವಿಶೇಷವ. ಯಾವ ಭಕ್ತಿಯನ್ನು ನಾವು ಚಿಂತನೆ ಮಾಡ್ಬೇಕಂತೀವಲ್ಲ ಆ ಭಕ್ತಿ ಎಲ್ಲ ಭಕ್ತಿಯೊಳಗೆ ವಿಶೇಷ ಅನಿಸುವಂಗೆ ಅವು ಏನು ಅಷ್ಟು ನಮ್ಮ ಸಮರ್ಥ ರಾಮದಾಸ್ ಮಹಾರಾಜರು 4ನೇ ದಶಕದೊಳಗೆ ಪ್ರತಿಯೊಂದು 9 ಭಕ್ತಿಗಳನ್ನು ಅಷ್ಟು ವಿಸ್ತಾರವಾಗಿ ಮಾಡ್ಯಾರ. ಹಂಗೆ ಇವತ್ತು ದಾಸ್ಯ ಭಕ್ತಿ ನೋಡಿದೆವು. ಇವರು ಭಾವುಸಾಹೇಬ್ ಕೇತ್ಕರ್ ಹೆಂಗಿದ್ರು ಅಂದ್ರೆ ಒಮ್ಮೆ ಏನಾಗ್ತದೆ ಸಮರ್ಥ ಇದು ಬ್ರಹ್ಮಚೈತನ್ಯ ಮಹಾರಾಜರಿದ್ದಾಗೆ ಭಾವುಸಾಹೇಬ್ ಕೇತ್ಕರ್ ಮನೆಯೊಳಗೆ ಅವ್ರ ತಂದೆ ಶ್ರಾದ್ದ ಬರ್ತದೆ. ಶ್ರಾದ್ದ ಬಂದಾಗ ಮತ್ತು ಭಾವುಸಾಹೇಬ್ ಬ್ರಹ್ಮಚೈತನ್ಯ ಮಹಾರಾಜನ ಬಿಟ್ಟು ಅವ್ರು ಏನೂ ಮಾಡುತ್ತಿದ್ದಿಲ್ಲ. ಎಲ್ಲ ಶ್ರಾದ್ದದ ಕಾರ್ಯ ಅವ್ರು ಬ್ರಾಹ್ಮಣರು ಮಾಡಿ ಮುಗಿಸ್ತಾರೆ ಮತ್ತು ಎಲ್ಲರಿಗೂ ಪ್ರಸಾದಕ್ಕೆ ಅಂತೇಳಿ ಕರೆದಿರ್ತಾರೆ. ಬ್ರಹ್ಮಚೈತನ್ಯ ಮಹಾರಾಜರು ಇರ್ತಾರೆ, ಎಲ್ಲ ಮಂಡಳಿ ಶಿಷ್ಯ ಮಂಡಳಿ ಇರ್ತದೆ. ಎಲ್ಲರಿಗೂ ಎಲೆ ಹಾಕ್ತಾರೆ. ಆ ಎಲೆ ಹಾಕೋಗಂತಾರೆ ಇನ್ನೊಂದು ಎಲೆ ಹಾಕಂತಾರೆ. ಇನ್ನೊಂದು ಎಲೆ ಅದಕ್ಕೂ ಯಾರಿಗಿರಿ ಹಾಕ್ನಿ ಅಂತಂದ್ರು ಅಂತಾರೆ. ಅದಕ್ಕೂ ಹಾಕಿದ್ರು ಎಲ್ಲಕ್ಕೂ ಬಡಿಸ್ತಾರೆ. ಬಡಿಸಿದ ಮೇಲೆ ಮನೆ ಮಾಲಕ್ಕೆ ದಕ್ಷಿಣ ಇಡಬೇಕಲ್ಲ ಎಲ್ಲಿ ಮುಂದೆ. ಎಲ್ಲರಿಗೂ ದಕ್ಷಿಣ ಎಲ್ಲರಿಗೂ ಕೊಟ್ಕೋತ ಬರ್ತಾರೆ ಅವ್ರು ಭಾವುಸಾಹೇಬ್ ಕೇತ್ಕರ್ ಅವರು. ಬಂದು ಈ ಎಲೆ ಇರ್ತಲ್ಲ ಅದ್ರ ಮುಂದೆ ಒಂದು ದಕ್ಷಿಣ ಇಡ್ತಾರೆ ಅವರು. ಇಟ್ಟು ಕೂಡಲೇ ಯಾಕೋ ಭಾವುಸಾಹೇಬ್ ಅಲ್ಲಿ ಯಾರು ಕೊಡ್ತಾರೆ ನಾನೇ ಕೊಡಾವಿದ್ದೇನೆ ರೀ. ಮತ್ತು ನೀವು ಕೊಡಾವಿದ್ರೆ ನೀನೇ ಮನೆ ಮಾಲಕ್ಕೆ ಇಲ್ಲಾಕೆ ದಕ್ಷಿಣ ಇಟ್ಟು ಅಂತಂತಾರೆ ಅವರು. ಅಂದ ಕೂಡಲೇ ಮಹಾರಾಜರಿ ಇದು ಮನೆ ನಂದು ಹೆಂಗೆ ಆಗ್ತದೆ ಅಂತಾರೆ ಅವರು. ನಾನು ನಿಮ್ಮಂಗೆ, ಆದರೆ ಈ ಮನೆ ಇರೋದಲ್ಲ ಅದು ನಿಮ್ಮದದ. ನಿಮ್ಮದಿದ್ದಾಗ ನಾನು ಒಬ್ಬ ಮನೆಗೆ ನೀವೆಲ್ಲ ಹೆಂಗೆ ಬಂದಿರಿ ಹಂಗೆ ಒಬ್ಬ ಸದಸ್ಯರೇ ಹೊರತಾಗಿ ಇದು ನಂದು ಹೆಂಗೆ ಆಗ್ತದೆ. ಅದಕ್ಕೆ ನಾ ದಕ್ಷಿಣ ಇಟ್ಟನ್ರಿ. ಅದಕ್ಕೆ ಕೂಡಲೇ ಸಮರ್ಥರಿಗೆ ಆನಂದ ಅನ್ನಿಸ್ತದೆ. ಹಂಗೆ ನಮ್ಮ ಮಹಾರಾಜರಾದರೂ ಸಹಿತ ಈ ಒಂದು ಪ್ರೇಮದ ಒಂದು ಇದು ಈಗ ಎಲ್ಲ ಕಡೆನೂ ಇಟ್ಟಾರೆ. ನಮ್ಮಲ್ಲಿ ನೋಡಿರಿ ಯಾವುದೇ ಶಿಷ್ಯರ ಮಂಡಳಿ ಮನೆಗೆ ಹೋದ್ರೆ ಅಂದ್ರೂ ಆ ಮನೆ ಸಮರ್ಥರ ಮನೆ ಅನಿಸೋಂಗೆ ಇರ್ತದೆ ಹೊರತಾಗಿ ಆ ಮನೆ ಮಾಲಕರದ್ದು ಎಲ್ಲೂ ಫೋಟೋ ಗೀಟೋ ಅಥವಾ ಅದರದ್ದೊಂದು ಭಾಳ ಏನು ವೈಭವ ಅದು ಇರೋದಿಲ್ಲ. ಅಲ್ಲೇನು ವೈಭವ ಇದ್ದರೂ ಸಹಿತ ಮಹಾರಾಜರಿರ್ತದೆ. ಈ ಒಂದು ಪದ್ಧತಿ ಮಹಾರಾಜರು ಹಾಕಿಕೊಟ್ಟಾರ. ಮಹಾರಾಜರ ಮೇಲೆ ಶ್ರದ್ಧೆ ಇಟ್ಕೊಂಡು ನಾವು ನಡೆಸ್ಕೊಂಡು ಬಂದೇವಂತ ಹೇಳಿ ಇವತ್ತು ನಾವು 40-50 ವರ್ಷ ಆದರೂ ಸಹಿತ ಈ ಭಕ್ತಿಯ ಸೆಲೆ ಪ್ರತಿಯೊಬ್ಬರಲ್ಲಿಯೂ ಅದ. ಏನು ಇದು ಹೀಗೆ ಉತ್ತರೋತ್ತರ ಬೆಳಿಬೇಕಾಗಿತ್ತು ಅಂದ್ರೆ ತತ್ವಚಿಂತನದ ಬಗ್ಗೆ ಬಹಳಷ್ಟು ನಾವು ಲಕ್ಷ್ಯ ಕೊಡಬೇಕು. ಮಹಾತ್ಮರು ಬಂದಿರ್ತಾರೆ. ಸಮರ್ಥರು ಹೇಳಲಾರ್ದ ವಿಚಾರ ದಾಸಬೋಧನೆಯಾಗ ಇಲ್ಲೇ ಇಲ್ಲ. ಮೊನ್ನೆೊಬ್ಬರು ಯಾರೋ ಹೇಳಿದ್ರು ಪ್ರವಚನದಾಗ, ಜಗತ್ತಿನೊಳಗೆ ಎಷ್ಟು ಗ್ರಂಥಗಳು ಆಗ್ಯಾವಲ್ಲ ಆ ಗ್ರಂಥಗಳಾಗಿ ಏನೇನದ ಅದೆಲ್ಲ ದಾಸಬೋಧನೆಯಾಗದ ಅಂತ.
ಮತ್ತು ದಾಸಬೋಧನ್ಯಾಗ ಇಲ್ಲದ್ದು ಅವು ಯಾವ ಗ್ರಂಥನಾಗೂ ಇಲ್ಲಂತ. ಹಂಗೆ ಅಂಥ ಒಂದು ಮಹಾನ್ ಗ್ರಂಥ ಮಹಾರಾಜರು ನಮಗೆ ನಮ್ಮ ಕೈಯಾಗ ಕೊಟ್ಟಾರ. ಮಾಡ್ಕೊಂಡು ಹೋಗ್ರಿಪ್ಪ, ನೀತಿ ಕಾಯ್ಕೋರಿ, ಧ್ಯಾನ ಮಾಡ್ಕೋತ ಇರ್ರಿ. ಇದಕ್ಕೆ ಒಂದು ಇದು ಏನು ಕೊಟ್ಟಾರ ಅಂದ್ರೆ ಅವರು ನಮಗೆ ಸಮರ್ಥ ಉತ್ತರೋತ್ತರ ನಿಮ್ಮನ್ನು ಕಾಯ್ತಾರೆ. ಉತ್ತರ ಅಂದರೆ ಈಗ ನಾವು ನಮ್ಮ ಮಕ್ಕಳು ಇದು ಇದಿಷ್ಟೇ. ಉತ್ತರೋತ್ತರ ಅಂದ್ರೆ ಅದರ ಮುಂದಿನ ಪೀಳಿಗೆ ಕುಲಕೋಟಿಗಳು ಸಹಿತ ಉದ್ಧಾರ ಮಾಡುವಂಥ ಕಾರ್ಯವನ್ನು ಸಮರ್ಥರು ನಮ್ಮ ಮಂಥನಗಳು ಎಲ್ಲರ ಮಂಥನಗಳಿಗೂ ಮಾಡ್ಯಾರ. ಅದಕ್ಕೆ ನಾವು ನೀವುಗಳೆಲ್ಲ ಇನ್ನು 3 ದಿವಸ ಅಖಂಡವಾಗಿ ಇಲ್ಲಿ ಕಾರ್ಯಕ್ರಮ ನಡೀತದೆ. ವಿಶೇಷ ಅಂದ್ರೆ ಸಮರ್ಥರು ಹಾಕಿಕೊಟ್ಟಂಥ 3 ದಿವಸ ಸಪ್ತಾಹದೊಳಗೆ 3 ದಿವಸನೂ ವಿಶೇಷ ಕಾರ್ಯಕ್ರಮ ಆಗಬೇಕು. ಇದು ಭಾಳ ಇಂಪಾರ್ಟೆಂಟ್. ಮೊದಲೇ ದಿವಸ ಒಂದು 4 ಮಂದಿ ಕೂಡಿಸಿ ಮಾಡೋದು ಮುಂದೆ ಹಿಂಗಾಗಬಾರ್ದು. 3 ದಿವಸನೂ ಎಲ್ಲರೂ ಕೂಡಿಸಿ ಎಲ್ಲರೂ ವೈಭವದಿಂದ ಮಹಾರಾಜರ ಭಕ್ತಿ ಮಾಡಿದ್ದೇವೆ ಅಂದರೆ ಸಂತೋಷಗೊಳ್ತಾರೆ ಮಹಾರಾಜರು. ಸಂತೋಷಗೊಳಿಸೋ ಸಂಬಂಧ ಮಹಾರಾಜರು ಸಂತೋಷಗೊಳ್ಳಿ ಅಂತೇಳಿ ನಾವು ಮಾಡೋದದ. ಯಾಕಂದ್ರೆ ಗುರುಗೀತದೊಳಗೆ ಒಂದು ಮಾತು ಹೇಳ್ತಾರೆ, ಕೋಟಿ ಕೋಟಿ ಜನ್ಮಗಳಲ್ಲಿ ಮಾಡಿದಂಥ ಕಲ್ಪಗಳಲ್ಲಿ ಮಾಡಿದಂಥ ಜಪ, ಧ್ಯಾನ, ತಪ, ಭಕ್ತಿ ಇವೆಲ್ಲನೂ ಯಾವಾಗ ಸಫಲ ಹೊಂತಾವಂದ್ರೆ ಸದ್ಗುರು ಸಂತೋಷಗೊಂಡಾಗ ಮಾತ್ರ. ಅದಕ್ಕೆ ಸದ್ಗುರುಗಳ ಸಂತೋಷಕ್ಕಾಗಿ ನಾವು ನೀವುಗಳೆಲ್ಲ ದುಡಿಯೋನು. ಈಗ ಮುಂದಿನ ಮಧ್ಯಾಹ್ನ ಭಜನೆಯೂ ಅದ. 6 ಗಂಟೆಯಿಂದ 6-6:30 ನೀವೆಲ್ಲರೂ ಬಂದರೆ ಅಂದರೆ ಮಧ್ಯಾಹ್ನ ಭಜನೆ, ರಾತ್ರಿ ಭಜನೆ ಮಾಡ್ಕೊಂಡು ಮತ್ತು ಇದು ಮಾಡೋಣ. ಮತ್ತು ನಾಳೆ ಏನದಲ್ಲ ಸತ್ಸಂಗ ಕಾರ್ಯಕ್ರಮ ಇಟ್ಕೊಂಡದ. ಎಷ್ಟು ಸಾಧ್ಯದ ನಿಮಗೆಲ್ಲರಿಗೂ ಏನಪ್ಪ ಅಂದರೆ ದಂಡವತ್ತು ನಮಸ್ಕಾರ ಮಾಡಿ ಹೇಳ್ತೀನಿ. ನೀವೆಲ್ಲರೂ ಬರ್ರಿ. ಬಂದ ನಮ್ಮ ಮನೆಯೊಳಗೆ ಮಹಾರಾಜರ ಒಂದು ವೈಭವ ಉತ್ತರೋತ್ತರ ಹಾಗೆ ಉಳಿಬೇಕು, ಬೆಳೀಬೇಕು ಅನ್ನುವಂಥ ಈ ನಮ್ಮ ಅಂತಃಕರಣದ ವೇದನೆಯನ್ನು ಪರಿಪೂರ್ಣ ಮಾಡಿಕೊಡ್ರಿ ಅಂತ ಕೇಳ್ಕೊತ, ಭಕ್ತಿಚೇನ ಯೋಗಿ ದೇವ ನಿಶಯಿ ಪಾವತಿ ಮಾನವ ಅಂಥೇಳಿ ಇವತ್ತಿನ ಸಮಾಸದ ವಿಶೇಷ ಅಂದ್ರೇನು, ಭಕ್ತಿ ಮಾರ್ಗದಿಂದ ನಿಶ್ಚಯವಾಗಿಯೂ ಸದ್ಗುರುಗಳ ಪ್ರಾಪ್ತಿ ಅಥವಾ ಸದ್ಗುರುಗಳು ಸಂತೋಷಗೊಳ್ತಾರೆ ಅನ್ನುವಂಥ ಮಾತು ಇಡೀ ದಾಸಬೋಧದ ಸಾರದ ಅದು. ಹಂಗೆ ನಾವು ನೀವುಗಳೆಲ್ಲ ಅನನ್ಯವಾಗಿ ಸಮರ್ಥ ಒಂದು ಭಕ್ತಿ ಮಾಡಿ ಉದ್ಧಾರ ಆಗೋಣ. ಅಂಥ ಒಂದು ಕೃಪಾ, ಅಂಥ ಒಂದು ಪ್ರೇರಣೆ ನಮಗೆ ನಿಮಗೆ ಎಲ್ಲರಿಗೂ ಸಮರ್ಥರು ಕೊಡಲಿ ಅಂತ ಹೇಳ್ಕೊತ ಇವತ್ತು ನೋಡಿರಿ ತಮ್ಮ ಸೇವಾ ಮಾಡ್ಕೋಬೇಕಂತೇಳಿ ನಮ್ಮ ವಕೀಲರು ಮತ್ತು ರಾಯರು ಸಂಗೀತ ಸೇವೆ ಮಾಡ್ಬೇಕಂತೇಳಿ ಅಲ್ಲಿಂದ ಸ್ಕೂಟ್ರ್ ಮೇಲೇನೂ ಬಂದಾರವರು. ಏನು ಇನ್ನು ಮತ್ತೆ 2-3 ದಿವಸನಾಗ ಬಂದರೆ ಅಂದರೆ ಇನ್ನೆರಡು ಸೇವೆ ಆಗ್ತದೆ. ಸಮಯ ಆಗಿದ್ದಕ್ಕೆ ಎಡೆ ಹಾಡೋದು. ಇನ್ನೂ ಭಾಳಷ್ಟು ಮಂದಿ ಉಳಿದಾರೆ. ನಮ್ಮ ಮಹೇಶ್ ಅವರು ಉಳಿದ್ರು, ಇನ್ನೂ ಭಾಳಷ್ಟು ಮಂದಿ ಉಳಿದಾರೆ. ಆಮೇಲೆ ವಿಶೇಷ ಇಷ್ಟೊಂದು ವೈಭವ ನಿಮಗೇನು ಅನ್ನಿಸ್ಲಿಕ್ಕತ್ತಲ್ಲ, ಇದಕ್ಕೆ ಭಾಳಷ್ಟು ನನ್ನ ಕೆಲಸ ಭಾಳ ಇಲ್ಲ ಅಥವಾ ನನ್ನ ಸೇವಾನೂ ಭಾಳ ಇಲ್ಲ. ಇದ್ರಾಗೆಲ್ಲ ನಮ್ಮ ಮಹಾರಾಜರ ಭಕ್ತ ಮಂಡಳಿ ಸೇವಾ ಅದ. ಹೂವಿಂದು ಇವಂದು ಎಲ್ಲ ಏನದಲ್ಲ ಇದೆಲ್ಲ ಖಜಾಪುರ ಮಂಡಳಿ ಮಾಡ್ಯದ. ಅಷ್ಟೇ ಮಾಡೋದು ಅಷ್ಟೇ ಅಲ್ಲ, ಬಂದ ಪರೋಪರಿಯಿಂದ ಇಲ್ಲಿ ಮಹಾರಾಜರು ಒಂದು ದರ್ಬಾರ್ನಾಗ ದುಡಿತಾರೆ. ಎಲ್ಲರಿಗೂ ಸಮರ್ಥ ಏನಪ್ಪ ಅಂದ್ರೆ ಎಲ್ಲರೂ ಉತ್ತರೋತ್ತರ ಕಲ್ಯಾಣ ಮಾಡಲಿ ಅಂತ ಹೇಳ್ಕೊತ ಮತ್ತು ಸಂಜೆ ಭಜನೆಗೆ ಎಲ್ಲರೂ ಬರಬೇಕಂತೆ ಮತ್ತೊಮ್ಮೆ ತಮ್ಮ